ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈ ಒಂದಿಷ್ಟು ನಿಮಗೆ ಒಂದಿಷ್ಟು ವಿಡಿಯೋಗಳನ್ನು ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ರಿ ಅದನ್ನು. ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತದ ನಂತರ ವಿಚಾರ ಮಾಡೋಣ. ನೋಡಿದ್ರಲ್ಲ, ಇದೆಲ್ಲ ಪಕ್ಷದ ನಾಯಕರು ಕೂಡಿದ್ದಾರೆ. ಇಲ್ಲೇ ಮೋದಿಯವರು ಇದ್ದಾರೆ, ಸೋನಿಯಾ ಗಾಂಧಿಯವರು ಇದ್ದಾರೆ, ರಾಹುಲ್ ಗಾಂಧಿಯವರು ಇದ್ದಾರೆ, ಪವಾರ್ ಇದ್ದಾರೆ, ಶಿವಸೇನೆಯವರು ಇದ್ದಾರೆ, ಯಾರಿಲ್ಲ, ಎಲ್ಲರೂ ಇದ್ದಾರೆ. ಇಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಖುಷಿ ಪಡೋದು, ಇದರಲ್ಲಿ ಏನು ತಪ್ಪಲ್ಲ. ಆದರೆ ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಒಳಗೆ ಎಷ್ಟೋ ಇರಲಿ, ವಿರೋಧಿಗಳಿರೋ ಹೊರಗೆ ತಾವು ಒಂದಿರ್ತಾರೆ ಅನ್ನೋದು ಇದರಿಂದ ಗೊತ್ತಾಗುವಂಥ ವಿಷಯ. ಎಲ್ಲ ಕಡೆ ಇದು ಜನರ ಸಲುವಾಗಿ ಯಾಕಪ್ಪ ನಾವು ವೈರಿಗಳಾಗಬೇಕು ಅನ್ನೋ ಮನೋಧರ್ಮ ಇರ್ಬೋದು. ಅದು ನಾಳೆ ಅಧಿಕಾರದಾಗಿದ್ದರೆ ನಮಗೆ ಇವ್ರು ಸಹಾಯ ಮಾಡ್ಬೋದು, ಆಡಳಿತ ಬಂದವ್ರು ಅಂತಿರ್ಬೋದು. ಅದು ಮತ್ತೇನಿರ್ಬೋದು. ಅಂದ್ರೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ರೀತಿ ಸಿಸ್ಟಮನ್ನು ಬಯಸ್ತಾ ಇದ್ದಾವೆ. ಈ ಸಿಸ್ಟಮನ್ನು ಅಥವಾ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕು ಅನ್ನೋಂಥ ವಿಚಾರ ಇಲ್ಲಿ ಮೋಸ್ಟ್ಲಿ ಯಾರಲ್ಲೂ ಇಲ್ಲ. ಯಾಕಂದ್ರೆ ಈಗಿದ್ದ ವ್ಯವಸ್ಥೆಯಲ್ಲಿನ ಅದನ್ನು ಮುಂದುವರಿಸ್ಕೊಂಡು ಕಾರ್ಪೊರೇಟ್ನ ತೆಗಿಬೇಕಂತಿರಲಿಲ್ಲ. ಕಾರ್ಪೊರೇಟ್ಗಳ ನೆರಗಟ್ಟಿನಲ್ಲೇ ಕಾರ್ಪೊರೇಟ್ರಿಗೆ ಹೆಲ್ಪ್ ಆಗುವಂಥ ವ್ಯವಸ್ಥೆಯನ್ನು ಇವರು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಇವ್ರಿಗೆ ಬಿಸಿ ಇಲ್ಲದ ಬೋನ ಅಂತ ನಾವು ಕನ್ನಡದಲ್ಲಿ ಭಾಳ ಒಳ್ಳೆಯ ಗಾದೆ ಮಾತಿದ್ದು. ಇವರಿಗೆಲ್ಲ ಬಿಸಿ ಇಲ್ಲದ ಬೋನ್ ಬರಬೇಕು, ಅನ್ನ ಕುದಿಬೇಕು, ಎಲ್ಲ ಆಗಬೇಕು, ಅದು ತಮಗೆ ತೊಂದರೆ ಆಗಬಾರ್ದು. ಈ ರೀತಿಯಾಗಿ ಹೋಗುವಂಥ ಎಲ್ಲ ಪಕ್ಷಗಳು ಇಲ್ಲೆಲ್ಲರೂ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಈ ವ್ಯವಸ್ಥೆ ಅದಲ್ಲ, ಇದು ವ್ಯವಸ್ಥೆಯಲ್ಲೇ ದೋಷ. ಈ ವ್ಯವಸ್ಥೆನ ಬದಲಾಯಿಸಲಿಕ್ಕೆ ರಾಹುಲ್ ಗಾಂಧಿಯವರಿಂದ ಸಾಧ್ಯನಾ, ಆಮ್ ಆದ್ಮಿಯಿಂದ ಸಾಧ್ಯನಾ, ಅಥವಾ ಇನ್ನುಳಿದ ಪಕ್ಷಗಳಿಂದ ಸಾಧ್ಯನಾ ಅನ್ನುವಂಥದ್ದು. ಇದರಲ್ಲೇ ಆಮ್ ಆದ್ಮಿ ಸ್ವಲ್ಪ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಹೊಸ ಯೋಜನೆ, ಹೊಸ ವ್ಯವಸ್ಥೆ ತರಬಹುದು ಅಂತ ಆಶಯದ ದೂರದ್ದು. ಬಟ್ ಅವರಿಂದಲೂ ಸಾಧ್ಯ ಆಗ್ತದನ ಇದು? ಯಾಕಂದ್ರೆ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಒಂದು ಕಡೆಗಿನ ಹೊಂಟದು. ಯಾರ ಕಡೆ ಕಾರ್ಪೊರೇಟ್ ಪರ ಇದ್ದಿದ್ದು, ಅದೇ ಕಾಲಕ್ಕೆ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಅವ್ರಿಗೆ ಸಹಾಯ ಮಾಡುವಂಥ ಒಂದು ದುಡಿಯುವ ವರ್ಗ ಅವ್ರಿಗೆ ಬೇಕಾಗ್ಯದ. ಅವ್ರು ಕೊಟ್ಟಷ್ಟು ಅವ್ರು ತೊಗೊಳ್ಬೇಕು, ಇವರು 10-12 ತಾಸು ದುಡಿಬೇಕು. ಅದೇ ಕಾಲಕ್ಕೆ ಊಟ, ನಿದ್ದೆ, ಮಲಗೋದು ಒಂದು ಜಾಗ, ಇಷ್ಟ ಮುಗಿದಪ್ಪ ಇವರಿಗೆಲ್ಲ ಕೊಡುವಂಥದ್ದು. ಇದಕ್ಕೆ ಹೆಚ್ಚಿಂದೇನಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ಪಕ್ಷನೂ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈಗೆಲ್ಲ ಎಲ್ಲರೂ 10 ಕಿಲೋ ಅಕ್ಕಿ, 5 ಕಿಲೋ ಅಕ್ಕಿ, ಮತ್ತೇನೋ ಗ್ಯಾರಂಟಿಗಳು ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಜನಾಂಗೆಲ್ಲ ಎದ್ದು ಮಾರ್ಬಾರ್ದು, ಅವ್ರು ಊಟ ಮಾಡ್ಕೊಂಡು ಅಲ್ಲೇ ಇರಬೇಕು. ಅವರು 10 ಕಿಲೋ ಕೂಡ ಊಟ ಇಲ್ಲ, ಆಮೇಲೆ ಬೇರೆ ಗಂಜಿಗೆ ಸಾಲೋದ್ರಿ 10 ಕಿಲೋಕ್ಕೆ ಕೊಡೋದು ಒಬ್ಬಗ. ಯಾಕಂದರೆ ಒಬ್ಬ ವ್ಯಕ್ತಿಗೆ ದಿನನಿತ್ಯ ಮಿನಿಮಮ್ ಅಂದರೂ ಅರ್ಧದಿಂದ 1 kg ಅಕ್ಕಿ ಬೇಕಾಗ್ತದೆ. 2 ದಿವಸ ಕುಲ್ಲ ಆಗ್ತದರಪ್ಪ, 10-15 ದಿವಸ ಕುಲ್ಲ. ನಂತರ ದುಡ್ಡು ತೊಗೊಳ್ರಪ್ಪ ಅಂತ ಹೇಳ್ತಾರೆ. ದುಡಿ ಮೇಲೆ ಪೇಮೆಂಟ್ ಅತಿ ಕಡಿಮೆ. ಬರೀ ಅಕ್ಕಿ ಒಂದರಿಂದ ಆಗಲಿಲ್ಲ, ಅಕ್ಕಿ ಜೊತೆಗೆ ಬೇಳೆ ಬೇಕಾಗ್ತದೆ, ಮತ್ತೊಂದು ಬೇಕಾಗ್ತದೆ, ಮಗದೊಂದು ಬೇಕಾಗ್ತದೆ, ಚಹಾ ಬೇಕಾಗ್ತದೆ, ಸಕ್ಕರೆ ಬೇಕಾಗ್ತದೆ, ಎಣ್ಣೆ ಬೇಕಾಗ್ತದೆ, ಎಲ್ಲನೂ ಬೇಕಾಗ್ತಾಯಿಲ್ಲ. ಅಂದ್ರೆ ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕು, ರೈತಿಗೆ ಮಾರ್ಕೆಟ್ ಕೊಡಬೇಕು, ಎಲ್ಲ ಕಡೆ ನೀರು ಕೊಡಬೇಕು ಅನ್ನುವಂಥ ಚಿಂತನೆ ಈ ಪಕ್ಷಗಳಿಂದ ಸಾಧ್ಯನಾ ಅನ್ನುವಂಥದ್ದು. ಈ ನೆಲೆಯಲ್ಲಿ ಇವ್ರಿಗೆಲ್ಲರಿಗೂ ಬೇಕು ಏನಪ್ಪ, ಇವತ್ತಿನ ಜಿ ಮತ್ತು CJP ಇರ್ರಿ, ಅದು ಮತ್ತು JNF ಅಂತೇನೋ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಏನೋ ನಾವು ಕರ್ಕೊಳ್ತಾ ಇದ್ದೀವಿ. ಇಡೀ ದೇಶ ತುಂಬ ಇವತ್ತು ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಅಸಮಾಧಾನ ಎದ್ದು ನಿಂತಿದ್ದಾರೆ. ಎಲ್ಲ ಕಡೆ ಒಂದು ಕಡೆ ಅಂತ ದೇಶದ ಎಲ್ಲ ಕಡೆಯಲ್ಲಿ, ಶಾಲೆಗಳಲ್ಲಿ, ಮತ್ತೆಲ್ಲೂ ಎಲ್ಲ ಕಡೆಯೂ ಇವತ್ತು ವಿದ್ಯಾರ್ಥಿಗಳು 15ರಿಂದ
29 ಅಥವಾ 30 ವರ್ಷ ಹೆಚ್ಚು 40 ಕೋಟಿ ಜನ ಇದ್ದಾರೆ. ಆ 40 ಕೋಟಿ ಜನ ಇವತ್ತೆಲ್ಲ ನಮಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಕೊಡುವಂತಹ ಶಕ್ತಿ ಈಗಿರುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲ್ಲ ಅನ್ನೋದಷ್ಟ ಸತ್ಯದ. ಇಲ್ಲಿ ಎರಡು ಮಾತು ಇಲ್ಲ. ಯಾಕಂದರೆ ಕಾರ್ಪೊರೇಟ್ ಪರ ಇದ್ದಂಥ ವ್ಯವಸ್ಥೆ ಎಲ್ಲರಿಗೂ ಉದ್ಯೋಗ ಕೊಡ್ತೈತಿ. ಮತ್ತೇನು ಮಾಡ್ತೀವಿ ನಾವು, ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೊಡ್ತಂಥ ಜನರ ಅಭಿಪ್ರಾಯ. ಯಾಕಂದ್ರೆ ಅವ್ರು ಹೊಟ್ಟೆ ತುಂಬಿರ್ತದೆ, ಹಸ್ತವ್ರ ಚಿಂತೆ ಅವ್ರಿಗೆ ಇಲ್ಲ ಅಂತ. ಇವರೆಲ್ಲರೂ ಹೇಗಪ್ಪ ಅಂದ್ರೆ ಬ್ರೆಡ್ ಇಲ್ಲ ಕೇಕ್ ತಿನ್ನಿರಿ ಎನ್ನುವಂಥ ಜನ. ಇವರಿಂದ ಈ ದೇಶಕ್ಕೆ ಒಂದು ವ್ಯವಸ್ಥೆ ಬರ್ತದೆ, ಬದಲಾವಣೆ ಆಗ್ತದೆ ಅನ್ನೋದು ಶುದ್ಧ ಸುಳ್ಳು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅಂದರೆ ಇವರೆಲ್ಲ ಮೇಲ್ಪದರಲ್ಲಿ ವಿರೋಧಕ್ಕಾಗಿ ವಿರೋಧ ಮಾಡ್ತಾರೆ ವಿನಃ ಅಂತರದಲ್ಲಿ ಓದಿದ್ದಾರೆ ಅನ್ನೋದು ಈ ಫೋಟೋಗಳಿಗೆ ತೋರಿಸಿದಿಲ್ಲ. ಅವು ಸಾಕ್ಷ್ಯಗಳು. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹೆಚ್ಚು ಎಲ್ಲರೂ ಈವನ್ ಆಮ್ ಆದ್ಮಿ ಆಗಿರ್ಬೋದು, ಕಾಂಗ್ರೆಸ್ಸಿನ ಈ ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಇದ್ದ ವ್ಯವಸ್ಥೆನ ಕದಲಾಗಿ ಹೋಗೋದಿಲ್ಲ. ಅವರು ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಇದರಲ್ಲಿ ಸ್ವಲ್ಪ ಸುಧಾರಣೆ ಮಾಡುವಂಥದ್ದು. ನೀವು ತಿನ್ನೋದ್ರಲ್ಲಿ ಒಂದು 2%, 5% ಬಿಟ್ಟು ಕೊಡ್ರಪ್ಪ ಅವ್ರಿಗೆ ಅಂತ ಹೇಳುವಂಥದ್ದು. ಅದನ್ನು ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆನ ಬದಲು ಮಾಡುವಂಥದ್ದು ಇಲ್ಲ. ಹೀಗಾಗಿ ಇಲ್ಲಿ ಸ್ಮಾಲ್ ಇಂಡಸ್ಟ್ರಿ ಬೆಳೆಯಂಗಿಲ್ಲ, MSME ಬೆಳೆಯಂಗಿಲ್ಲ, ಅಗ್ರಿಕಲ್ಚರ್ ಬೆಳೆಯಂಗಿಲ್ಲ, ಅಗ್ರಿಕಲ್ಚರ್ ಮಾರ್ಕೆಟ್ ಇಲ್ಲ, ಏನೇನು ಇಲ್ಲಿ ಬರೀದೇ ಹೋಗುವಂಥದ್ದು. ಕಳೆದ 12 ವರ್ಷದಿಂದ ಆಡಳಿತ ಮಾಡಿದ್ರು ಮೋದಿಯವರು. ಏನು ಪರಿವರ್ತನೆ ಆಗಲಿಲ್ಲ, ಪ್ರಗತಿ ಆಗಲಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಗಲಿಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹುಟ್ಟಲಿಲ್ಲ, ಮತ್ತು ಪ್ರತಿ ಬಡವರ ಖಾತೆಗೆ 15 ಲಕ್ಷ ರೂಪಾಯಿಗಳು ಬರಲಿಲ್ಲ, ಮುಂದೂ ಬರೋದಿಲ್ಲ. ಅವರು ಪ್ರತಿ ವರ್ಷ ನೋಡ್ರಿ, ಕಳೆದ 12 ವರ್ಷಗಳ ಅವ್ರ ಭಾಷಣಗಳೆಲ್ಲ ತೆಗೆದು ಇಟ್ಕೊಂಡು ನೋಡ್ಬೋದು ಹೋಗ್ರಿ. ಅದ್ರಾಗ ಎಷ್ಟು ಸಾಧ್ಯ ಆಗೈತಿ, ಎಷ್ಟು ಮುಟ್ಟಿದೆ, ಎಷ್ಟು ಜನರಿಗೆ ಅಭಿವೃದ್ಧಿ ಆಗಿದೆ ನಿಮ್ಮ ಕಣ್ಣು ಮುಂದೆ ಬರ್ತದೆ. ನಾವು ಜಗತ್ತಿನ 4ನೇ ನಂಬರ್ ರೀ, 3ನೇ ನಂಬರ್ ರೀ, ಇನ್ನು ಸಮೀಪದಲ್ಲಿ 1ನೇ ನಂಬರ್ ಆಗ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಹೆಂಗೆ ಆಗ್ತದೆ ಮುಂದೆ? ನಿರುದ್ಯೋಗ ಸಂಖ್ಯೆ ದಿನದಿಂದ ಹೆಚ್ಚಾಗ್ತದೆ. ಇವತ್ತು ನೋಡಿರಿ, ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಸಹಿತ ಪ್ರತಿಭಟನೆ ಸ್ಟಾರ್ಟ್ ಆಗಿದ್ದಾವೆ. ಸರ್ಕಾರಿ ಶಾಲೆಗಳ ಇವತ್ತು ಮುಚ್ಚುವುದರಿಂದಾಗಿ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೋಗುವಂಥ ಅನೇಕ ಪೇರೆಂಟ್ಸು, ವಿದ್ಯಾರ್ಥಿಗಳು, ಮಕ್ಕಳು ಇವತ್ತು ಪ್ರತಿಭಟನೆ ಮಾಡ್ತಾರೆ. ಎಲ್ಲದೇ ನಮ್ಮ ಎಜುಕೇಷನ್ ಇವ್ರು ಹೇಳ್ಕೊಳ್ತಾ ಇದ್ದಾರೆ, ನಾವು ಹೆಚ್ಚು ಮಾಡಿದ್ವಿ, ಮೆಡಿಕಲ್ ಕಾಲೇಜ್ ಹೆಚ್ಚು ಮಾಡಿದ್ವಿ, ಇಂಜಿನಿಯರಿಂಗ್ ಕಾಲೇಜ್ ಹೆಚ್ಚು ಮಾಡಿದ್ವಿ, ಅದನ್ನು ಮಾಡಿದ್ವಿ ಎಲ್ಲ ಹೇಳ್ತಾರೆ. ಆದರೆ ಯಾರಿಗಾಗಿ ಎಲ್ಲಿದ್ರೆ ಅದು ಪ್ರೈವೇಟ್ದವ್ರಿಗಾಗಿ, ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಸ್ಕೂಲ್ಗಳು, ಎಲ್ಲನೂ ಪ್ರೈವೇಟ್. ಆ ಪ್ರೈವೇಟ್ದಲ್ಲಿ ದುಡ್ಡು ಕೊಡಲಾರ ತೋಳುವುದಿಲ್ಲ. ದಿನನಿತ್ಯ 300-400 ರೂಪಾಯಿ ದುಡಿಯುವಂಥ ವ್ಯಕ್ತಿ ತಮ್ಮ ಮಗುವನ್ನು ಇಂಥ ಖಾಸಗಿ ಶಾಲೆಗಳಿಗೆ, ಕಾರ್ಪೊರೇಟ್ ಶಾಲೆಗಳಿಗೆ ಕಳ್ಸೋಕ್ಕೆ ಸಾಧ್ಯನಾ? ಅಂದರೆ ಇದರರ್ಥ ಈ ವ್ಯವಸ್ಥೆ ಬದಲಾಗುವುದಿಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಅದಕ್ಕಾಗಿ ಜಂಜಿಗಳಾಗಿರ್ಬೋದು ಅಥವಾ ನಮ್ಮ CJP ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರು ಇವತ್ತಿನ ಈ ಒಂದು ಪಾರ್ಟಿ ಸಿಸ್ಟಮ್ ಅದಲ್ಲ, ಈ ಸಿಸ್ಟಮ್ಗಳ ಜೊತೆ ಕೂಡ್ಲಿಕ್ಕೆ ತಯಾರಿಲ್ಲ. ಅವ್ರು ಸಪ್ರೇಟಾಗಿ ಉಳಿತಾ ಇದ್ದಾರೆ. ಕಾರಣ ಇಷ್ಟ. ಅದಕ್ಕಾಗಿ ಅವರು ಮೊದಲು ನಮ್ಗೆ ಶಿಕ್ಷಣ ಬೇಕಪ್ಪ, ಶಿಕ್ಷಣ ಸುಧಾರಬೇಕು, ಎಲ್ಲರೂ ಶಿಕ್ಷಣ ಸಿಗಬೇಕು ಅಂತೇಳಿ ಶಿಕ್ಷಣದ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಜಂಜಿ ಮತ್ತು CJP ಅವರು ಅಂತೇಳಿ. ಅವರ ಹೋರಾಟ ಈ ಸ್ಥಾಪಿತ ಪೊಲಿಟಿಕಲ್ ಪಾರ್ಟಿ ನಮ್ಮ ಬೇಡ ಹೋದ್ರು. ಯಾಕೆ ಈಗ ನೋಡಿದ್ದೀವಿ ನಾವು ಏನದಪ್ಪ ಡೆವಲಪ್ಮೆಂಟ್. ಹೀಗಾಗಿ ಅವ್ರು ಕಾಂಗ್ರೆಸ್ ಕಡೆ ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಅದೇ ಕಾಲಕ್ಕೆ BJP ಜೊತೆಗೆ ಗುರುತಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನುಳಿದ ಪಕ್ಷಗಳಿಂದಲೂ ಇಂಥ ದೊಡ್ಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಇದನ್ನು ಪರಿವರ್ತನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೋ ಏನೋ. ಇದು ಇವತ್ತು ದೊಡ್ಡ ಚರ್ಚೆ ಆಗ್ತಾಯಿದೆ. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಬದಲಾಗಬಹುದಾ, ವ್ಯವಸ್ಥೆ ಬದಲಾಗಬಹುದಾ ಅನ್ನುವಂಥ ಚಿಂತೆಗಳು ಇವತ್ತು ಎಲ್ಲರ ತಲೆಯಲ್ಲಿ ಇಲ್ಲಂತಲ್ಲ. ಆದರೆ ಅದು ಕಾರ್ಯರೂಪಕ್ಕೆ ಬರ್ತದನ, ವ್ಯವಸ್ಥೆ ಬದಲಾಗ್ತದನ, ಪ್ರತಿ ರೈತನಿಗೆ ಬೆಳೆದ ಬೆಳೆಗೆ ರೈಲು ಸಿಗ್ತದನ. ನಾನು ಅಲ್ಲೇ ಹಲವು ಸಲ ಈ ಮಾತನ್ನು ಹೇಳಿದ್ದೀನಿ. ಒಂದು ಸಣ್ಣ ಕಿರಾಣಿ ಅಂಗಡಿ ತನ್ನ ಬೆಲೆಯನ್ನು ವಸ್ತುವಿನ ಬೆಲೆ ನಾವು ಕಟ್ಟೋ ಮುಂದೆ ನಾವು ರೈತರು ಅವ್ರ ಬೆಲೆ ಅವ್ರು ಕಟ್ಟೋ ಸ್ಥಿತಿ ಅವರಿಲ್ಲ. ಮತ್ತು ಬೆಳೆದು ಎಲ್ಲ ಮಾಡಿ ಮಾರ್ಕೆಟ್ ಬಂದು ಇಟ್ಟು ಕೊಡುವಂಥ ಶಕ್ತಿನೂ ಅವ್ರಿಗಿಲ್ಲ. ಹೀಗಾಗಿ ಈ ದೇಶದ ಯಾವುದೇ ಇವತ್ತಿನ ವ್ಯವಸ್ಥೆ, ಕಾರ್ಪೊರೇಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಕಮ್ಯುನಿಸಮ್ ಆಗಿರ್ಬೋದು, ಏನೋ ಇರಲಿ, ಇವರೆಲ್ಲರಿಗೂ ಯಾಕೆ ಸಾಧ್ಯ ಆಗಿಲ್ಲ ಎಲ್ಲರಿಗೂ ಉದ್ಯೋಗ ಕೊಡಿಸೋದು? ಇವತ್ತು ಸೋವಿಯತ್ ಯೂನಿಯನ್ ಹೊಡೆದು ಹೋಯ್ತು, ಇಂಡಿಯಾದಲ್ಲೂ ಸಹ ಬಡತನ ಉಳಿಸೋಕ್ಕೆ ಆಗಲಿಲ್ಲ. ಎಲ್ಲ ಕಡೆ ಜಗದ ಎಲ್ಲ ಕಡೆ. ಆದರೆ ಅಮೆರಿಕ ಆಗಿದಲ್ಲ ಅಂತ ಹೇಳ್ಬೋದು, ಯುರೋಪ್ ಖಂಡದ ಆಗಿದಲ್ಲ ಅಂತ ನೀವು ಹೇಳ್ಬೋದು. ಯುರೋಪ್ ಮತ್ತು ಅಮೆರಿಕ ಖಂಡಗಳು ಇವತ್ತು ವೈಚಾರಿಕವಾಗಿ ಭಾಳ ಎತ್ತರಕ್ಕೆ ಬೆಳೆದಷ್ಟೇ ಅಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅವರು ಟೆಕ್ನಾಲಜಿ ಮತ್ತು ವಿದ್ಯೆಯನ್ನು ಕೊಡೋದ್ರಿಂದಾಗಿ ಜಗದ ಶೋಷಕ ದೇಶಗಳು ಅವ್ರಲ್ಲಿ ಮಾತ್ರ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆ ವ್ಯವಸ್ಥೆಯನ್ನು ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂತ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬ ಫ್ರೀಯಾಗಿ ಪ್ರತಿಯೊಬ್ಬಗೂ ಮೆಡಿಸಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಕ್ಕಲ್ತನಕ್ಕೆ ಅವರು ಮಾರ್ಕೆಟ್ ಕೊಟ್ಟಿಲ್ಲ ಒಕ್ಕಲ್ತನಕ್ಕೆ. ಆದರೆ ಅವರು ಶಸ್ತ್ರಾಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಿಂದಾಗಿ ಇನ್ನುಳಿದ ಮೆಟೀರಿಯಲ್ಗಳನ್ನ ಸ್ಮಾಲ್ ಇಂಡಸ್ಟ್ರಿ, ಲಾರ್ಜ್ ಇಂಡಸ್ಟ್ರಿಗಳಿರ್ಬೋದು, ಯಾವುದೇ ಇರ್ಬೋದು, ತಾವು ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದಾಗಿ ಆ ವಸ್ತುಗಳನ್ನು ಮಾರಿ ಆ ಬಂದ ಲಾಭದಲ್ಲೇ ಸಬ್ಸಿಡಿಗಳನ್ನ ಅಗ್ರಿಕಲ್ಚರ್ ಹೆಚ್ಚಿಕೊಳ್ತಾರೆ. ಅಲ್ಲಿ ಅಮೆರಿಕಾದ ರೈತಗೆ
ಅಲ್ಲಿ ಹೆಚ್ಚು ಕಡಿಮೆ 50ರಿಂದ 60 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಒಬ್ಬ ರೈತಗೆ. ಇಲ್ಲಿ ಎಷ್ಟು ಕೊಡ್ತಾರೆ ಇದು ವಿಚಾರ ಮಾಡಲ್ಲ. ಈ ನೆಲೆಯಲ್ಲಿ ರೈತರು ಬದುಕ್ತಾ ಇದ್ದಾರೆ. ಈವನ್ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯಾವುದೇ ದೇಶ ಇರ್ಬೋದು, ಮುಂದುವರೆದ ದೇಶಗಳೆಲ್ಲ ರೈತ ಲಾಭದಾಗಿಲ್ಲ ಅಲ್ಲಿಯೂ. ಆದರೆ ಅಲ್ಲಿ ಕಾರ್ಪೊರೇಟ್ಗಳು ಅಲ್ಲಿಯ ವ್ಯವಸ್ಥೆ ಅವರಿಗೆ ವರ್ಷಕ್ಕೆ ಸಬ್ಸಿಡಿ ರೂಪದಲ್ಲಿ ಕೊಟ್ಟು ಅವ್ರನ್ನ ಬದುಕಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಆಹಾರ ಬೇಕಲ್ರಿ, ಆಹಾರ ಇಲ್ಲದೆ ನೀವು ಬದುಕೋರು ಹೆಂಗೆ? ಈ ನೆಲೆಯಲ್ಲೇ ಇವತ್ತು ನಮ್ಮ ಜಂಜಿಗಳು ಮತ್ತು CGPಗಳು ಇವರೆಲ್ಲರೂ ಈ ಸ್ಥಾಪಿತ ರಾಜಕಾರಣಿಗಳಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ನಿಲುವಿಗೆ ಬಂದು ನಿಂತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಏನಾಗ್ಬೋದು ಮುಂದಿನ ದಿನದಲ್ಲಿ ಅನ್ನೋದನ್ನು ಮತ್ತೇನು ಫರ್ದರ್ ಡೆವಲಪ್ಮೆಂಟ್ ಏನಾಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗಣಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.